ಎಲ್ಲರಿಗೂ ನಮಸ್ಕಾರ. ಡಿಡಿಎನ್ಕೆ ಅಸೋಸಿಯೇಷನ್ಸ್ ಇಂಗ್ಲಿಷ್ ಅಕಾಡೆಮಿ ಆ್ಯಂಡ್ ಲೈಫ್ ಮೇಕಿಂಗ್ ಸರ್ವಿಸ್ ಮುಧೋಳದಿಂದ ನಾನು ನಿಮ್ಮ ನಾವತಿ ಮೇಡಮ್. ಹಿಂದಿನ ವಿಡಿಯೋಕ್ಕೂ ಮತ್ತು ಈ ವಿಡಿಯೋಕ್ಕೂ ಮಧ್ಯದಲ್ಲಿ ಸ್ವಲ್ಪ ಬಹಳ ಅಂತರ ಆಯಿತು ಕೆಲವು ಕಾರಣಗಳಿಂದಾಗಿ. ಈಗ ಹಿಂದಿನ ವಿಡಿಯೋಕ್ಕೆ ಅದರ ಒಂದು ಕಂಟಿನ್ಯೂಯೇಷನ್ ಆ ವಿಡಿಯೋವನ್ನು ನಾವಿವಾಗ ಅಪ್ಲೋಡ್ ಮಾಡಿದ್ದೀವಿ. ಈ ಬೇಸಿಕ್ ಇಂಗ್ಲಿಷ್ ಕೋರ್ಸಲ್ಲಿ ನಾವು ಹಿಂದಿನ ವಿಡಿಯೋನಲ್ಲಿ ನಿಮಗೆ ಒಂದಿಷ್ಟು ಎಕ್ಸಸೈಸ್ಗಳನ್ನು ಕೊಡಲಾಗಿತ್ತು, ರಿವಿಷನ್ ಥರ. ಆ ಎಕ್ಸಸೈಸ್ಗಳನ್ನು ನೀವು ಮಾಡಿರಿ, ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನು ಏನು ಮಾಡ್ತೀವಿ, ಡಿಸ್ಕಷನ್ನ ಮಾಡ್ತೀವಿ ಅಂತ ಹೇಳಿದ್ದು. ಸೊ ಫಸ್ಟ್ ಸ್ಲೈಡ್, ಅದರಲ್ಲಿ ಮೊದಲನೇ ಸ್ಲೈಡ್ ಏನಿದ್ರಿ ಈ ರೀತಿ ಇತ್ತು, ಹೌದಾ? ಸ್ವಲ್ಪ ನೆನಪಿಸಿಕೊಳ್ಳ್ರಿ. ಯಾರು ವಿಡಿಯೋವನ್ನು ನೋಡಿರಿ, ವಿಡಿಯೋವನ್ನು ನೋಡದೇ ಇರೋರು ಅದನ್ನು ನೋಡಿಬಿಟ್ಟು ಈ ವಿಡಿಯೋವನ್ನು ನೀವು ನೋಡಿರಿ. ದಿಸ್ ಈಸ್ ದ ಫಸ್ಟ್ ಕ್ವಶನ್ ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ ವರ್ಡ್ಸ್. ಇವು ಕೆಲವೊಂದು ಶಬ್ದಗಳು. ದಿಸ್ ಎಕ್ಸಸೈಸ್ ಇಟ್ ಈಸ್ ಬೇಸ್ಡ್ ಆನ್ ಪ್ರೆಸೆಂಟ್ ಬಿ ಆ್ಯಂಡ್ ಸಿಂಪಲ್ ಪ್ರೆಸೆಂಟ್. ಪ್ರೆಸೆಂಟ್ ಬಿ ಅಂದರೆ ಇರುವಂಥದ್ದು, ಆಮೇಲೆ ಸಿಂಪಲ್ ಪ್ರೆಸೆಂಟ್ ಅಂದರೆ ರುಟೀನ್ ಹ್ಯಾಬಿಟನ್ನು ಹೇಳುವಂಥದ್ದು. ವೆರಿ ಸಿಂಪಲ್, ಬಹಳ ಸರಳ ಇದೆ ಇಲ್ಲಿ. ಇದು ಜನರಲ್ ಆಗಿ ಯಾರು ಇಂಗ್ಲೀಷ್ ಅಂದರೆ ಅವಾಗ ತಾನೇ ಕಲಿಯೋದಕ್ಕೆ ಶುರು ಮಾಡಿರ್ತಾರಲ್ಲ, ಬೇಸಿಕ್ ಲರ್ನರ್ಸ್, ಸೊ ದೇ ವಿಲ್ ಹ್ಯಾವ್ ದಿಸ್ ಕನ್ಫ್ಯೂಷನ್. ಅವರು ಇಲ್ಲಿ ತಪ್ಪುಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಇಟ್ಸ್ ವೆರಿ ಸಿಂಪಲ್. ಸಿ, ಐ ಡ್ಯಾಶ್ ಹ್ಯಾಪಿ. ಓಕೆ, ಸೊ ಇಲ್ಲಿ ಪ್ರೆಸೆಂಟಲ್ಲಿ ಅಂತ ನಾವು ಹೇಳಿಬಿಟ್ಟಿದ್ದೀವಿ ಇವಾಗ. ಸೊ ಪ್ರೆಸೆಂಟಲ್ಲಿ ಬಿ ಅಂದರೆ ಏನ್ರಿ, ಆ್ಯಮ್, ಈಸ್, ಆರ್, ಹೌದಾ? ಸೊ ಹ್ಯಾಪಿ, ದಟ್ ವರ್ಡ್ ಇಸ್ ದೇರ್. ಇಲ್ಲಿನೂ ನಾವು ಹ್ಯಾಪಿ ಕೊಟ್ಬಿಟ್ಟಿವಿ. ಸೊ ಪ್ರೆಸೆಂಟಲ್ಲಿ ಬಿ ಅಂದಾಗ, ಆ ಇದ್ದಾಗ ಏನು ಹೇಳಬೇಕ್ರಿ, ಐ ಆಮ್ ಹ್ಯಾಪಿ, ರೈಟ್? ಐ ಡ್ಯಾಶ್ ವೆಲ್. ಓಕೆ, ಸಿ, ಇದು ಏನು ಹೇಳುತ್ತೆ, ನಾನೇನು ಮಾಡ್ತೀನಿ ಅನ್ನೋದನ್ನು ಹೇಳುತ್ತೆ. ವೆಲ್, ಸಿ, ಹಿಯರ್ ವಿ ಹ್ಯಾವ್ ಗಿವನ್ ದ ವರ್ಡ್ಸ್, ರೈಟ್? ಆಕ್ಷನ್ ವರ್ಡ್ಸ್ ಅಂದರೆ ಕ್ರಿಯೆಯನ್ನು ಸೂಚಿಸುವಂಥ ಪದಗಳು. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳುವಾಗ ವಿ ಮಸ್ಟಂಟ್ ಯೂಸ್ ಆ್ಯಮ್, ಈಸ್, ಆರ್. ಆ್ಯಮ್, ಈಸ್, ಆರನ್ನು ನಾವು ಬಳಸಲೇಬಾರದು. ಆದ್ದರಿಂದ ಇಲ್ಲಿ ಐ ಆಮ್ ಹ್ಯಾಪಿ, ಐ ಪ್ಲೇ ವೆಲ್. ಇಲ್ಲಿ ಸ್ಟೂಡೆಂಟ್ಸ್ ಮಾಡುವಂಥ ಮಿಸ್ಟೇಕನ್ನು ನಾನು ಹೇಳ್ತೀನಿ ರೀ. ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಲರ್ನರ್ಸ್, ಬೇಸಿಕ್ ಲರ್ನರ್ಸ್, ಅವ್ರೇನಂದರೆ ಈ ರೀತಿ V1 ಆ್ಯಕ್ಷನ್ ಇದ್ದಾಗ ಕೂಡ ಎಷ್ಟೋ ವಿದ್ಯಾರ್ಥಿಗಳು ಈ ರೀತಿ ಸೆಂಟೆನ್ಸನ್ನು ಬರೀತಿರ್ತಾರೆ. ಐ ಆಮ್ ಪ್ಲೇ, ಐ ಆಮ್ ಗೋ, ಶಿ ಈಸ್ ಕಮ್. ದಟ್ ಈಸ್ ಆಲ್ ರಾಂಗ್. ಸೊ ಹಿಯರ್ ನಾನಿಲ್ಲಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು, ಯಾವಾಗ ನೀವು ಪ್ರೆಸೆಂಟಲ್ಲಿ ಏನು ಮಾಡ್ತೀವಿ ಅಂತ ನಾವು ಹೇಳುವಾಗ ವಿ ಹ್ಯಾವ್ ಟು ಯೂಸ್, ಇದು ನಾನು ಆಲ್ರೆಡಿ ಹಿಂದಿನ ವಿಡಿಯೋನಲ್ಲಿ ಕಲಿಸಾಗಿದೆ. ಐ, ವಿ, ಯು, ದೇ ಇದ್ದಾಗ V1, ಐ ಪ್ಲೇ ವೆಲ್. ದೆನ್ ಸಿ, ವಿ ಡ್ಯಾಶ್ ಸ್ಟ್ರಾಂಗ್. ವಿ ಡ್ಯಾಶ್ ಸ್ಟ್ರಾಂಗ್. ಆ ಇದ್ದಾಗ ಆ್ಯಮ್ ಬಂದರೆ, ವೆನ್ ಇಟ್ ಈಸ್ ವಿ ಹ್ಯಾವ್ ಟು ಯೂಸ್ ಆರ್. ವಿ ಆರ್ ಸ್ಟ್ರಾಂಗ್, ನಾವು ಅದೀವಿ. ಓಕೆ, ನಾವು ಬಲಿಷ್ಠ ಅದೀವಿ, ವಿ ಆರ್ ಸ್ಟ್ರಾಂಗ್. ದೆನ್ ವಾಟ್ ಡು ವಿ ಡೂ, ನಾವೇನು ಮಾಡ್ತೀವಿ, ಯಾಕೆ ವಿ ಡ್ಯಾಶ್ ಹೆಲ್ದಿ ಫುಡ್. ನಾವು ಹೇಗೆ ನಾವು ಸ್ಟ್ರಾಂಗ್ ಅದೀವಿ, ವಿ ಈಟ್. ಸಿ, ದೆರ್ ಇಸ್ ಅ ವರ್ಡ್. ಬಹಳ ಸರಳ ಇದೆ ಇದು ಎಕ್ಸಸೈಸ್. ವಿ ಈಟ್. ಓಕೆ, ಇಲ್ಲಿ ಹಿಯರ್ ಐ ವಾಂಟ್ ಟು ಟೆಲ್ ಯು, ಅದೀವಿ, ಐತಿ ಅಂತ ಹೇಳುವಾಗ ಆ್ಯಮ್, ಈಸ್, ಆರ್ ಹೇಳ್ರಿ. ಏನು ಮಾಡ್ತೀರಿ ಅಂತ ಹೇಳುವಾಗ ಹಿಂದೆ ಯಾವುದೇ ಕಾರಣಕ್ಕೂ ಆ್ಯಮ್, ಈಸ್, ಆರ್ ಅನ್ನು ಹೇಳಬಾರ್ದು. ವಿ ಆರ್ ಈಟ್, ದಟ್ ಈಸ್ ರಾಂಗ್. ವಿ ಈಟ್ ಹೆಲ್ದಿ ಫುಡ್, ಸೊ ವಿ ಆರ್ ಸ್ಟ್ರಾಂಗ್. ದೆನ್ ಶಿ, ಆಲ್ರೆಡಿ ಇಲ್ಲಿ ಬರೆದಾಗಿದೆ. ಸಿ, ಶಿ ಡ್ಯಾಶ್ ಆಕ್ಟಿವ್. ಸಿಂಪಲ್, ಶಿ ಈಸ್ ಆಕ್ಟಿವ್. ವೈ? ಶಿ ಡ್ಯಾಶ್ ಎಕ್ಸಸೈಸಸ್ ಎವ್ರಿ ಡೇ. ವಾಟ್ ಈಸ್ ದ ವರ್ಡ್ ಗಿವನ್ ಹಿಯರ್? ಡೂ. ಓಕೆ, ಬಟ್ ಶಿ ಡೂ ಎಕ್ಸಸೈಸಸ್ ಅಂದರೆ ಏನಾಗುತ್ತೆ ರೀ, ತಪ್ಪಾಗತ್ತೆ. ವೈ? ಹಿ, ಶಿ, ಇಟ್ ಬಂದರೆ, ಓಕೆ, ಈ ಆಕ್ಷನ್ ವರ್ಡ್ V1 ಪ್ಲಸ್ ಎಸ್, ಇ ಎಸ್ ಕಲಿಸಿದೆ ಇದನ್ನು. ಓಕೆ, ಶಿ
ಡಸ್. he she it ಇದ್ದಾಗ ಈ ಆಕ್ಷನ್ ವರ್ಡ್ಗೆ ಎಸ್ ಆರ್ ಇ ಎಸ್ ಅನ್ನ ಏನು ಮಾಡಬೇಕ್ರಿ ಹಚ್ಚಬೇಕು. she is active, she does exercises every day. Then my brother, only one, is. My brother is intelligent. Jana idana. My brother is intelligent. Why? See, what is the action word here? Study. Brother. Brother means he. He, she, it. ಆ ಆಕ್ಷನ್ ವರ್ಡ್ಗೆ ಏನು ಮಾಡಬೇಕ್ರಿ ಎಸ್ ಆರ್ ಇ ಎಸ್. ಸ್ಟಡಿ ಬದಲಾಗಿ ನಾವೇನು ಹೇಳಬೇಕು he studies well. My mother is dash a singer. ಅಮ್ಮ ಇದ್ದಾರೆ, ಏನಿದ್ದಾರೆ, ಸಿಂಗರ್ ಇದ್ದಾರೆ. My mother is a singer. So what does she do? She dash devotional songs. Okay, she. So what is the action word here? Sing, right? When it is mother, she, is it sing or sings? Yes, definitely it is sings. She sings devotional songs. Okay, so actually we have given 10 sentences for the exercise. ಅದರಲ್ಲಿ ನಾನು 5 ನಿಮಗೆ ಮಾಡಿ ತೋರಿಸಿದ್ದೀನಿ. ಸೊ ಇಷ್ಟು ನಿಮಗೆ ಮಾಡಿದ ಮೇಲೆ ಯು ವಿಲ್ ಹ್ಯಾವ್ ಐಡಿಯಾ, ಗೊತ್ತಾಗಿರುತ್ತೆ. ಇದೆ ಅಂತ ಹೇಳುವಾಗ ಪ್ರೆಸೆಂಟಲ್ಲಿ ಆಮ್ ಈಸ್ ಆರ್ ಹೇಳಿದ್ರಿ. ಅವ್ರು ಏನು ಮಾಡ್ತಾರೆ ಅಂತ ಹೇಳುವಾಗ ಆಕ್ಷನ್ ವರ್ಡ್ ವಿದೌಟ್ ಆಮ್, ವಿದೌಟ್ ಈಸ್, ವಿದೌಟ್ ಆರ್. ಬಟ್ ವೆನ್ ಇಟ್ ಈಸ್ ಹಿ ಶಿ ಇಟ್, ಅಲ್ಲಿ ಏನು ಹಚ್ಚಬೇಕ್ರಿ ಈ ರೀತಿ ಎಸ್ ಆರ್ ಇ ಎಸ್ ಅನ್ನ ಏನು ಮಾಡಬೇಕು ಯೂಸ್ ಮಾಡಬೇಕು. ಓಕೆ, ಸೊ ದಿಸ್ ವಾಸ್ ದ ಫಸ್ಟ್. ಈಗ ನಾವು ಎರಡನೇ ಎಕ್ಸಸೈಸ್ ಅನ್ನು ನೋಡೋಣ. ವಿ ವಿಲ್ ಸಿ ದ ಸೆಕೆಂಡ್ ಎಕ್ಸಸೈಸ್. This second exercise, what we have given, present be and simple present negative anta kottiddivi. So these are the words. Okay, so these are some of the words which we can use with be, andre iruvikeyinda heluvudakke ಬಳಸುವಂತ ಪದಗಳು. And these are some of the action words, andre ಕ್ರಿಯೆಯನ್ನು ಸೂಚಿಸುವಂತ ಪದಗಳು. Negative. So in this exercise we have to do negative. So in the previous exercise what we used am, is, are. Okay, so when it is be, here we have to use its negative am not, is not, are not. Okay, fine. Then with these action words, so how we have to write the sentences, we will see. They dash, that's all. Ishte kottubittivi ನಾವು. Look at the next sentence. They dash tire. So these two sentences are related. ಇವು ಒಂದಕ್ಕೊಂದು ಏನಿರ್ತವೆ ಸಂಬಂಧ ಇರ್ತವೆ. ಓಕೆ, ಸೊ ದೇ ಡ್ಯಾಶ್ ಟೈಮ್ ರೈಟ್ ಅಂದಾಗ ನೋಡ್ರಿ ಇಲ್ಲಿ ಯಾವುದು ನಮಗೆ ಕರೆಕ್ಟಾಗಿ ಏನಾಗುತ್ತಾ ಸೆಟ್ ಆಗುತ್ತಾ. ವೀಕ್, ಲೇಜಿ, ಹೆಲ್ದಿ. ಓಕೆ, ದೇ ಡ್ಯಾಶ್ ಟೈಮ್, ದೇ ಡ್ಯಾಶ್. ಸೊ ವಾಟ್ ಈಸ್ ಸೂಟೇಬಲ್ ಇದರೊಳಗೆ ಏನನ್ನು ತಗೋಬಹುದು ನಾವು. ದೇ ಬಂದಾಗ ಆರ್, ನೆಗೆಟಿವ್ ಏನ್ರಿ ಆರಂಟ್. ಓಕೆ, ಸೊ ಇಲ್ಲಿ ಒಂದೇದನ್ನೇ ತಗೊಳ್ಳೋ ಹಾಗಿಲ್ಲ ನಾವು. ವೀಕ್ ಇರೋದಕ್ಕೂ ಮತ್ತು ಟೈಮಿಗೂ ಏನಿಲ್ಲ ಸಂಬಂಧ ಇಲ್ಲ. ಸೊ ವಿ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಸೂಟೇಬಲ್ ವರ್ಡ್. ದೇ ಆರಂಟ್ ಲೇಜಿ. ಓಕೆ, ಸೊ ಅವ್ರು ಸೋಮಾರಿಗಳು ಇಲ್ಲ ಅಂದಮೇಲೆ ಅವ್ರು ಏನು ಮಾಡೋದಿಲ್ಲ. ಸೊ ವಾಟ್ ಇಸ್ ದ ಫಸ್ಟ್ ವರ್ಡ್, ಇಲ್ಲಿ ವೇಸ್ಟ್ ಇದೆ, ಅದು ಸೂಟೇಬಲ್ ಆಗುತ್ತಾ, ಆಗುತ್ತೆ. ದೇ ಇದ್ದಾಗ ನೆಗೆಟಿವ್ ಮಾಡಾಕ್ತೀವಿ ನಾವಿಲ್ಲಿ. ಓಕೆ, ಸೊ ಐ, ವಿ, ಯು, ದೇ ಅಂದರೆ ಎನಿಥಿಂಗ್ ಪ್ಲೂರಲ್. ಡೋಂಟ್, ಹಿ, ಶಿ, ಇಟ್, ಡಸಂಟ್, ರೈಟ್, ಪ್ಲಸ್ ವಿ1. ಸೊ ದೇ ಡೋಂಟ್. ಫೈನ್, ದೇ ಇದ್ದಾಗ ಏನು ಬರಬೇಕ್ರಿ, ಡೋಂಟ್ ಬರಬೇಕು. ಸೊ ಫಸ್ಟ್ ವರ್ಡ್ ನಮಗೆ ಏನಾಗುತ್ತೆ ಇಲ್ಲಿ ಸೂಟ ಆಗುತ್ತೆ, ಕರೆಕ್ಟ್ ಆಗುತ್ತೆ. ನೋಡಿ, ದ ಮೀನಿಂಗ್ ಈಸ್ ಕರೆಕ್ಟ್. ದೇ ಆರಂಟ್ ಲೇಜಿ. ವೈ? ದೇ ಡೋಂಟ್ ವೇಸ್ಟ್ ಟೈಮ್. ಟೈಮ್ ವೇಸ್ಟ್ ಮಾಡಲ್ಲ. ಸೊ ಅವರೇನಿಲ್ಲ, ಲೇಜಿ ಇಲ್ಲ. ಸೊ ವಿ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ವರ್ಡ್ಸ್. ಲೆಟ್ ಅಸ್ ಸಿ ದ ಸೆಕೆಂಡ್ ಒನ್. he dash sincerely. Okay, so what could be the right answer here? ಏನು ಬರ್ಬೋದು? ವಿ ಹ್ಯಾವ್ ಟು ಥಿಂಕ್. ಸ್ವಲ್ಪ ನಾವೇನು ಮಾಡಬೇಕು, ಯೋಚನೆ ಮಾಡಬೇಕು.
ರೈಟ್. ಸಿ ಸಿನ್ಸಿಯರ್ ಆಮೇಲೆ ಇಲ್ಲಿರುವಂಥ ವರ್ಡ್ಸ್ ಅದಕ್ಕೆ ಯಾವುದು ಸೂಟೇಬಲ್ ಆಗುತ್ತೆ. ಈಗ ನಾವು ಇಲ್ಲಿ ಏನು ನೆಗೆಟಿವ್ ಯೂಸ್ ಮಾಡಾಕತ್ತೀವಿ. ಸೊ ಹಿ ಡಸಂಟ್, ಹಿ ಬಂದಾಗ ಡಸಂಟ್. ಇದರಲ್ಲಿ ಡಸಂಟ್ ಈಟ್ ಸಿನ್ಸಿಯರ್ಲಿ ಅಂತ ಸರಿ ಹೋಗಲ್ಲ. ಡಸಂಟ್ ವರ್ಕ್ ಸಿನ್ಸಿಯರ್ ಆಗಿ ನಿಯತ್ತಾಗಿ ಅವ ಏನು ಕೆಲಸ ಮಾಡಲ್ಲ. ಹಿ ಡಸಂಟ್ ವರ್ಕ್ ಸಿನ್ಸಿಯರ್ಲಿ. ಸಿನ್ಸಿಯರ್ ಆಗಿ ಕೆಲಸ ಮಾಡಂಗಿಲ್ಲ ಅಂದಮೇಲೆ ಅವ ಏನಿಲ್ಲ, ಸಿನ್ಸಿಯರ್ ಇಲ್ಲ. ಸೊ ಹಿ ಈಸಂಟ್ ಸಿನ್ಸಿಯರ್. ಹಿ ಈಸಂಟ್ ಸಿನ್ಸಿಯರ್. ನೋಡ್ರಿ, ಸಿನ್ಸಿಯರ್ ಇಲ್ಲ ಅನ್ಬೇಕಂದ್ರೆ ಏನು ಹೇಳ್ಬೇಕ್ರಿ? ಹಿ ಈಸಂಟ್ ಸಿನ್ಸಿಯರ್. ಸಿನ್ಸಿಯರ್ ಆಗಿ ವರ್ಕ್ ಮಾಡಲ್ಲ. ಹಿ ಡಸಂಟ್ ವರ್ಕ್ ಸಿನ್ಸಿಯರ್ಲಿ. ಸಿ ಇಲ್ಲ ಅಂತ ಹೇಳುವಾಗ ಯಾಮ್ ಅಂಡ್ ಈಸಂಟ್ ಆರಂಟ್. ಏನು ಮಾಡೋದಿಲ್ಲ ಪ್ರೆಸೆಂಟ್ ಅಲ್ಲಿ ಡೋಂಟ್ ಅಂಡ್ ಡಸಂಟ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ದೇ ಡ್ಯಾಶ್ money. Okay, fine. So let us see what is suitable here. They dash money. ಮನಿಗೂ ಮತ್ತು ಇಲ್ಲಿರುವಂಥ ವರ್ಡ್ಗೂ ಯಾವುದು ಮ್ಯಾಚ್ ಆಗುತ್ತೆ? ಸಿ ವೆಲ್ದಿ. ವೆಲ್ದಿ ಅಂದರೆ ಏನ್ರಿ? ಶ್ರೀಮಂತ, ರಿಚ್. ಓಕೆ, ಸೊ ದೇ ಆರಂಟ್ ವೆಲ್ದಿ. ಅವರೇನಿಲ್ಲ, ಶ್ರೀಮಂತರು ಇಲ್ಲ. They aren't wealthy. Okay, then what they don't do? ಏನು ಮಾಡೋದಿಲ್ಲ ಅವರು? they ಇದ್ದಾಗ don't or doesn't? don't. they don't. Okay, see, waste already we have used. ಅದನ್ನ ಯೂಸ್ ಮಾಡಬಹುದು, ಅಥವಾ ಇಲ್ಲಿ spend ಖರ್ಚು ಮಾಡೋದು. Okay, they don't spend money. They aren't wealthy. They don't spend money. Okay, next. My friend dash, she dash honestly. Honestly, and here we have honest. So my friend, only one, singular, negative. ಏನಿಲ್ಲ ಅಂತ ಹೇಳತ್ತೀವಿ. My friend isn't honest. My friend ಏನಿಲ್ರಿ? ಆನೆಸ್ಟ್ ಇಲ್ಲ. ಆನೆಸ್ಟ್ ಅಂದ್ರೆ ಏನು? ಪ್ರಾಮಾಣಿಕ. ಓಕೆ, ಮೈ ಫ್ರೆಂಡ್ ಈಸಂಟ್ ಆನೆಸ್ಟ್. ಶಿ ಇದ್ದಾಗ ಡೋಂಟ್ ಡಸಂಟ್ ರೀ? ಎಸ್, ಹಿ ಶಿ ಇಟ್ ಡಸಂಟ್. ಶಿ ಡಸಂಟ್. ಸೊ ವಿಚ್ ಆಕ್ಷನ್ ವರ್ಡ್ ಇಸ್ ಸೂಟೇಬಲ್ ಹಿಯರ್? ಶಿ ಡಸಂಟ್ ವೇಸ್ಟ್, ಸರಿ ಹೋಗಲ್ಲ. ಡಸಂಟ್ ಈಟ್, ಸರಿ ಹೋಗಲ್ಲ. So once again we have to use work. She doesn't work honestly. ಪ್ರಾಮಾಣಿಕತೆಯಿಂದ ಆಕೆ ವರ್ಕ್ ಮಾಡಲ್ಲ. ನೆಕ್ಸ್ಟ್, ರಾಮ್ ಡ್ಯಾಶ್ he dash milk. ಓಕೆ, ಸಿ ಮಿಲ್ಕ್ಗೂ ಮತ್ತು ಇದಕ್ಕೂ ವಾಟ್ ವಿಚ್ ಒನ್ ಈಸ್ ಸೂಟೇಬಲ್? ವಾಟ್ ಆರ್ ಸೂಟೇಬಲ್ ಹಿಯರ್ ಆ್ಯಂಡ್ ಹಿಯರ್? ಇಲ್ಲಿ ನಾವು ನೆಗೆಟಿವ್ ಮಾಡಾಕ್ತೀವಿ. ಓಕೆ, ಸೊ ನೆಗೆಟಿವ್ ಮಾಡಾಕತ್ತೀವಿ ಅಂದಮೇಲೆ, ಸೊ ವಿ ಆರ್ ಡೂಯಿಂಗ್ ನೆಗೆಟಿವ್. ಸೊ ಹೆಲ್ದಿ ಈಸ್ ಸೂಟೇಬಲ್ ಹಿಯರ್. ರಾಮ್ ಈಸಂಟ್ ಹೆಲ್ದಿ. ಈಸಂಟ್ ಹೆಲ್ದಿ. ಹೆಲ್ದಿ ಇಲ್ಲ ಅವನು. ವೈ? ಹಿ ಇದ್ದಾಗ ಒನ್ಸ್ ಅಗೇನ್ ಡಸಂಟ್. ಸೊ ಮಿಲ್ಕ್, ವಿಚ್ ಒನ್ ಈಸ್ ಸೂಟೇಬಲ್ ಹಿಯರ್? ಡ್ರಿಂಕ್. ಫಸ್ಟ್ ಎಕ್ಸಸೈಸ್ ಅಲ್ಲಿ ಸೀರಿಯಲ್ ಆಗಿ ಕೊಟ್ಟಿದ್ವಿ, ಇಲ್ಲಿ ನಾವು ಹಿಂದೆ ಮುಂದೆ ಕೊಟ್ಟಿದ್ವಿ. ಹಿ ಡಸಂಟ್ ಡ್ರಿಂಕ್ ಮಿಲ್ಕ್. ಓಕೆ, ಸೊ ಅಂಡರ್ 2 ಎಕ್ಸಾಂಪಲ್ಸ್ ಇದೆ. ಹರ್ ಕಸಿನ್ಸ್ ಆರಂಟ್ ಇನ್ ವಿಲೇಜ್. ದೇ ಡೋಂಟ್ ಲಿವ್ ಇನ್ ವಿಲೇಜ್. ರೈಟ್? ಸೊ ದೀಸ್ ಆರ್ some of the examples for negative be in the present and action negative in the present. So these were the 2 exercises we had given in the previous video. ಇವಾಗ 2 exerciseಗಳ ನಂತರ continuation of the previous video. So in the previous video we did
ಸಿಂಪಲ್ ಪಾಸ್ಟ್ ನೆಗೆಟಿವ್, ದಟ್ ವಾಸ್ ಡಿಡಂಟ್ ಪ್ಲಸ್ V1 ಅಂದರೆ ಪಾಸ್ಟಲ್ಲಿ ನಾವು ಏನನ್ನು ಮಾಡಲಿಲ್ಲ, ರೈಟ್. ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಡೂಯಿಂಗ್ the questions in past. It means what somebody did in the past. ಅಂದರೆ ಭೂತಕಾಲದಲ್ಲಿ ಏನು ಕೆಲಸ ಮಾಡಿದೆ, ಆ ಮಾಡಿರುವ ಕೆಲಸದ ಬಗ್ಗೆ ನಾವೇನು ಮಾಡಬೇಕಾಗಿದೆ, ಇವಾಗ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಸೊ ವಿ ಹ್ಯಾವ್ ಟು ಆಸ್ಕ್ ದ ಕ್ವಶನ್ಸ್. ಸೊ ಹೌ ವಿಲ್ ಬಿ ದ ಕ್ವಶನ್ಸ್? ವಿ ಆಲ್ರೆಡಿ ನೋ 2 types of questions will be there. One is yes or no questions. Another one will be WH. See, ಹಿಂದೆ ಈಗ ಆಲ್ರೆಡಿ ನಿನ್ನೆ ಅಥವಾ ಇನ್ನು ಯಾವಾಗಲೂ ಒಂದೇನೋ ನೀವು ಕೆಲಸ ಮಾಡಿಬಿಟ್ಟಿರ್ತೀರಿ, ನೀವು ಅಥವಾ ಇನ್ಯಾರೋ ಮಾಡಿದ್ದಾರೆ. ಸೊ ವಿ ಆರ್ ಆಸ್ಕಿಂಗ್ ದ ಕ್ವಶನ್ಸ್. ಸಿ, ಡಿಡ್ ಯು ಅಟೆಂಡ್ ದ ಕ್ಲಾಸ್ ಎಸ್ಟರ್ಡೇ? ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿದೇನು ಅಂತ ಕೇಳಬೇಕಾಗುತ್ತೆ. ಡಿಡ್ ಯು ಅಟೆಂಡ್ ದ ಕ್ಲಾಸ್ ಎಸ್ಟರ್ಡೇ? ನೌ ಐ ವಾಂಟ್ ಟು ಆಸ್ಕ್ ಯು, ಡಿಡ್ ಯು ಸಿ ಆಲ್ ದ ವಿಡಿಯೋಸ್? ಎಲ್ಲ ವಿಡಿಯೋಸ್ ನೋಡಿದ್ರೇನು? ಡಿಡ್ ಯು ಸಿ? ಓಕೆ. ಡಿಡ್ ಯು ಸಿ ದ ಪ್ರೀವಿಯಸ್ ವಿಡಿಯೋ? ಈಗ ಯು ಆರ್ ಟೆಲ್ಲಿಂಗ್ ಯುವರ್ ಫ್ರೆಂಡ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಪ್ರೆಸೆಂಟ್ ವಿಡಿಯೋ. ಈಗ ಒಂದು ವಿಡಿಯೋ ನೋಡಾಕತ್ತಿರ್ತೀರಿ, ಅದೇನೋ ನನಗೆ ಅರ್ಥ ಆಗವಲ್ತು ಅಂತ ಅಂತೀರಿ. ಅವಾಗ ನಿಮ್ಮ ಫ್ರೆಂಡ್ ಕೇಳ್ತಾರೆ, ನೀ ಹಿಂದಿನ ವಿಡಿಯೋ ನೋಡಿ ಏನು? ಡಿಡ್ ಯು ವಾಚ್ ದ ಪ್ರೀವಿಯಸ್ ವಿಡಿಯೋ? ಪ್ರೀವಿಯಸ್ ಹಿಂದಿನ. ಡಿಡ್ ಯು ವಾಚ್? ಓಕೆ. ಸೊ ದೀಸ್ ಆರ್ ಎಸ್ ಆರ್ ನೋ ಕ್ವಶನ್ಸ್. ಅವಾಗ ನೀವು ನೋಡಿದ್ರೆ ಏನಂತೀರಿ? ಎಸ್. ನೋಡಿಲ್ಲ ಅಂದರೆ ನೋ. ಫೈನ್. ಹೌ ಮೆನಿ ವಿಡಿಯೋಸ್ ಡಿಡ್ ಯು ವಾಚ್? ಎಷ್ಟು ವಿಡಿಯೋ ನೋಡಿರಿ ನೀವು? ಹೌ ಮೆನಿ ವಿಡಿಯೋಸ್ ಡಿಡ್ ಯು ವಾಚ್? ಹೌ ಮಚ್ ಡಿಡ್ ಹಿ ಅಂಡರ್ಸ್ಟ್ಯಾಂಡ್? ಎಷ್ಟ ಅರ್ಥ ಮಾಡಿಕೊಂಡಾನ? ಹೌ ಮಚ್ ಡಿಡ್ ಹಿ ಅಂಡರ್ಸ್ಟ್ಯಾಂಡ್? ಈಗ ಹೊರಗಡೆ ಹೋಗಿರ್ತಾರೆ ನಿಮ್ಮ ಮನೆಯಲ್ಲಿ ಯಾರು, ಆ್ಯಂಡ್ ದೇ ಕಮ್, ಬರ್ತಾರೆ. ಸೊ ಬಂದಮೇಲೆ ಆವಾಗ ನೀವು ಕೇಳ್ತೀರಿ, ವಾಟ್ ಡಿಡ್ ಯು ಬ್ರಿಂಗ್? ಏನು ತಗೊಬಂದ್ರಿ? ವಾಟ್ ಡಿಡ್ ಯು ಬ್ರಿಂಗ್? ಫೈನ್. ಸೊ ಅವರು ಫ್ರೂಟ್ಸ್ ತಂದಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವ್ರು ಹೇಳ್ತಾರೆ, ಐ ಬ್ರಾಟ್ ಫ್ರೂಟ್ಸ್. So when we ask the questions in the past, so the sentence structure will be like this. If we have only yes or no questions, so questions they start with the did for any person, I, we, you, they, he, she, it. But in present what we did? We use do or does. But here only did. And when there is did in the question, that action word, it must be in the first form. Idanna ನಾನು already ಹೇಳಿದ್ದೀನಿ. ಇದನ್ನು ನಾವು helping verb or auxiliary ಅಂತ ಹೇಳ್ತೀವಿ. So when it is in the past, the main action word, it must be in the present form. Now we will see some yes or no questions. Note, here I have written some action words. Win, ಗೆಲ್ಲೋದು. Lose, ಕಳೆದುಕೊಳ್ಳೋದು ಅಥವಾ ಸೋಲೋದು. Get up, ಎದ್ದೇಳೋದು. Meet, ಭೇಟಿಯಾಗೋದು. Fall, ಬೀಡು. Forget, forget ಎಲ್ಲ ಅಂತಿರ್ತೀವಿ. Forget, ಮರೆಯೋದು. See, ನೋಡು. Speak, ಮಾತನಾಡು. Say, ಹೇಳೋದು. Okay, so these are some of the action words, ಕ್ರಿಯೆಯನ್ನು ಸೂಚಿಸುವಂಥ ಪದಗಳು. ಸೊ when it is yes or no question starts with did. Okay, so we can take any person. Did he? Okay, ಈಗ ಅವ ಒಂದು ಮ್ಯಾಚ್ ಆಡ್ಯಾನೀಗ. ಈಗ ನಾವು ಕೇಳಾಕತ್ತೀವಿ, ಅವ ಮ್ಯಾಚ್ ಗೆದ್ದಾನೇನು, ಗೆದ್ದೇನು? ಓಕೆ, ಡಿಡ್ ಹಿ? ಡಿಡ್. ಓಕೆ, ಹಿ ಆಮೇಲೆ V1, ಡಿಡ್ ಬಂದಮೇಲೆ ಕಂಪಲ್ಸರಿ V1. ಸೊ ವಿನ್ನನ್ನೇ ನಾವು ಪಾಸ್ಟಲ್ಲಿ ಹೇಳಾಕತ್ತೀವಂತ V2 ಬರೆಯೋ ಹಾಗಿಲ್ಲ, ಬಿಕಾಸ್ ವಿ ಹ್ಯಾವ್ ಹಿಯರ್ ಡಿಡ್ ಆಕ್ಸಿಲರಿ ಇನ್ ದ ಪಾಸ್ಟ್. ಡಿಡ್ ಹಿ ವಿನ್ ದ ಮ್ಯಾಚ್? ಡಿಡ್ ಹಿ ವಿನ್ ದ ಮ್ಯಾಚ್? ಗೆದ್ದಿದ್ರೆ ಎಸ್, ಇಲ್ಲ ಅಂದರೆ ನೋ. ವಿ ವಿಲ್ ಸಿ ಒನ್ ಮೋರ್ ಎಕ್ಸಾಂಪಲ್.
Did. Once again, the question starts with did. Did you, okay, see, lose, loss ಅಂತ ಓದಬಾರ್ದು ಇದನ್ನ, lose, 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 ಕಳೆದುಕೊಳ್ಳೋದು ಅಥವಾ ಸೋಲೋದು. Did you lose? Okay, did you lose anything? ಏನಾದರೂ ಕಳ್ಕೊಂಡೆ ಏನು ನೀನು? Or did you lose the last match? ಹೋದ ಮ್ಯಾಚ್ ಅಲ್ಲಿ ಸೋತೇನು ಅಂತ ಕೇಳಬೇಕಾಗ್ತದೆ. Did you lose the last match? Did you lose anything? ಏನೋ ಹುಡುಕ್ತಿರ್ತಾರೆ ಅವರು. ಓಕೆ, ಸೊ ನೀವು ಕೇಳ್ತೀರಿ ಏನಾರ ಕಳ್ಕೊಂಡೆ ಏನು? Did you lose anything? Fine. Okay, so did any person, he, she, this one must be in the V1. When the auxiliary is in the past, it should be in the present form, right? One more example. Did they? We can take any person. Okay? Did they? So we can take anyone. Meet, fall, get up, forget, see. Okay? So we will take meet. Meet ane past never akativa anta heli mentannangilla. Right? Did they meet you yesterday? ನಿನ್ನೆ ಅವರು ನಿಮ್ಗೆ ಭೇಟಿ ಆದ್ರೇನು ಅಂತ ಕೇಳಬೇಕಾಗಿತ್ತು. ಸೊ ಡಿಡ್ ದೇ ಮೀಟ್ ಯು ಎಸ್ಟರ್ಡೇ? ಭೇಟಿ ಆಗಿದ್ರೆ ಎಸ್, ಇಲ್ಲ ಅಂದರೆ ನೋ. ಸಿ, ಫಾರ್ ಎನಿ ಪರ್ಸನ್, ಹಿ, ಯು, ದೇ, ಶಿ, ವಾಟ್ ಎವರ್ ಇಟ್ ಈಸ್, ರೈಟ್? ಡಿಡ್ ಯುವರ್ ಮದರ್ ಪ್ರಿಪೇರ್ ಎನಿಥಿಂಗ್ ಸ್ಪೆಷಲ್ ಎಸ್ಟರ್ಡೇ? ಡಿಡ್ ಯು ಪಾಸ್ ದ ಲಾಸ್ಟ್ ಎಕ್ಸಾಮ್? ಹಿಂದಿನ ಎಕ್ಸಾಮ್ ಪಾಸ್ ಆದೆ ನೀನು ಅಂತ ಕೇಳಬೇಕಾಗಿತ್ತು. Did you pass the last exam? Right? Did you forget my work? ಮತ್ತೇನೋ ಕೆಲಸ ಹೇಳಿರ್ತಾರೆ ನಿಮ್ಮ ಮನೆ ಒಳಗೆ, ನೀವು ಮಾಡೇ ಇಲ್ಲ. ಓಕೆ, ಸೊ ಆವಾಗ ಅವ್ರು ಕೇಳ್ತಾರೆ ಏನು ನನ್ನ ಕೆಲಸ ಬರುತ್ತೆ ನೀನು? Did you forget my work? So did any person, then V1, then ಅವರು ಏನು ಕೆಲಸ ಮಾಡಿರ್ತಾರಲ್ಲ ಅದು. So these are some of the examples for yes or no questions in the past. It means what happened in the past. ಹಿಂದೆ ಏನು ಆಗಿ ಹೋಗಿದೆ ಅದರ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನು ಕೇಳೋದು, ರೈಟ್? Okay, now we will see some WH questions. See, what did you bring? Where did she go? ಎಲ್ಲಿ ಹೋದ್ಲಕ್ಕಿ? ಈಗ ಹೋಗ್ಯಾಳ, ಎಲ್ಲಿ ಹೋದ್ಲು? Where did she go? ಏನು ತಗೊಂಬಂದ್ರಿ? What did you bring? Fine. So any WH word. What is this? What. Okay. So WH word ಆದಮೇಲೆ next entry date. Fine. What did? Take any person. Okay. What did she? Fine. What did she? Take ಇದರಲ್ಲಿ ತಗೋಬಹುದು ಅಥವಾ ಯಾವುದಾದ್ರೂ ಹೆಲ್ಪಿಂಗ್ ಏನು ಆಕ್ಷನ್ ವರ್ಡ್ ಅನ್ನು ನಾವು ತಗೋಬಹುದು. ಓಕೆ, ಡಿಡ್ ಶಿ ಸೇ? ಡಿಡ್ ಶಿ ಸೇ ಸಮಥಿಂಗ್? ಆಕೆ ಏನಾದರೂ ಹೇಳಿದ್ದೇನು? ಡಿಡ್ ಶಿ ಸೇ ಸಮಥಿಂಗ್? ವಾಟ್ ಡಿಡ್, ಸಾರಿ ಇಲ್ಲಿ ನಾವು ಎಸ್ ಆರ್ ನ ಕ್ವಶನ್ ಮಾಡಾತಿಲ್ಲ, WH ಮಾಡಾತೀವಿ. ವಾಟ್ ಡಿಡ್ ಶಿ ಸೇ? ಆಕೆ ಏನು ಹೇಳಿದ್ರು? ವಾಟ್ ಡಿಡ್ ಶಿ ಸೇ, ರೈಟ್? ಇಲ್ಲಿ ನೋಡ್ರಿ ಆನ್ಸರ್ ಮಾಡುವಾಗ, ಸಿ ವೆನ್ ದೇರ್ ಇಸ್ ಅ ಕ್ವಶನ್ ಇಟ್ ಈಸ್ ಇನ್ ಪಾಸ್ಟ್, ಸೊ ಇಟ್ ಈಸ್ ಇನ್ ಪ್ರೆಸೆಂಟ್ V1. ಬಟ್ ವೆನ್ ವಿ ಆನ್ಸರ್ ಫಾರ್ ಸಚ್ ಕ್ವಶನ್ಸ್, ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡುವಾಗ, ಸಿ ವಾಟ್ ಚೇಂಜಸ್ ದೇ ಹ್ಯಾಪನ್. ವಾಟ್ ಡಿಡ್ ಶಿ ಸೇ? ಓಕೆ, ಶಿ ಇಲ್ಲಿ ಸೇ ಇದೆ, ಆದರೆ ನಾವು ಆನ್ಸರ್ ಮಾಡುವಾಗ ಏನಂತ ಹೇಳ್ಬೇಕ್ರಿ? ಸೇ. ಇಟ್ಸ್ V2. ಸೇ ಸೇ. ಯಾಕಂದರೆ ವೆನ್ ವಿ ಆರ್ ಆನ್ಸರಿಂಗ್ ದೇರ್ ಇಸ್ ನೋ ಡಿಡ್. ಕ್ವಶನ್ ಮಾಡುವಾಗ ಡಿಡ್ ಇತ್ತು, ಸೊ ಹಿಯರ್ ಇಟ್ ಈಸ್ V1. ಬಟ್ ವೆನ್ ವಿ ಆರ್ ಆನ್ಸರಿಂಗ್, ಓಕೆ, ದೇರ್ ಇಸ್ ನೋ ಡಿಡ್, ಸೊ ಅವಾಗ V1 ಇಟ್ ಬಿಕಮ್ಸ್ V2. ಶಿ ಸೇಡ್, ಓಕೆ, ಟು get up early. ಏನು ಹೇಳಾಕಿ? ಬೇಗ ಹೇಳ್ರಿ ಅಂತ ಹೇಳ. She said to get up early.
ಶಿ ಸೇಡ್ ಟು ರೀಡ್ ದ ಬುಕ್. ಶಿ ಸೇಡ್ ಟು ಡ್ರಿಂಕ್ ಮಿಲ್ಕ್. ಹಾಲು ಕುಡಿ ಅಂತ ಹೇಳಿದ್ಲು, ಪುಸ್ತಕ ಓದ್ರಿ ಅಂತ ಹೇಳಿದ್ಲು ಅಮ್ಮ, ಬೇಗ ಹೇಳ್ರಿ ಅಂತ ಹೇಳಿದ್ಲು. ಓಕೆ, ಸೊ ವೆನ್ ವಿ ಆರ್ ಆನ್ಸರಿಂಗ್ V1 it changes into V2. Next question. Okay, so we will take when. Okay, ಈಗ ನಿಮ್ಮ ಮನೆಗೆ ಯಾರೋ ನಿಮ್ಮ ಕಸಿನೋ ನಿಮ್ಮ ಫ್ರೆಂಡೋ ಯಾರೋ ಬಂದಾರ. ಓಕೆ, ಸೊ ಆಕೆ ಯಾವಾಗ ಬಂದಳು, ಅವ ಯಾವಾಗ ಬಂದ, ಬಂದ್ಬಿಟ್ಟಿದ್ದಾನೆ, ಇವಾಗ ಮುಗಿದು ಹೋಗಿದೆ. ವೆನ್ ಡಿಡ್ ಹಿ ಕಮ್? V1. This is past. Okay, when did he come? So answer ಮಾಡುವಾಗ ಏನು ಮಾಡಬೇಕ್ರಿ? ಓಕೆ, he come ಇದ್ದದ್ದು ಏನಾಗಬೇಕು? did ಇರಲ್ಲ ಆನ್ಸರ್ ಮಾಡುವಾಗ. he came. ಓಕೆ, he came last week. ಹೋದ ವಾರನೇ ಬಂದ ನಾವು. he came last week. ಓಕೆ, ನೆಕ್ಸ್ಟ್ how. We will take how. ಓಕೆ, ಈಗ ಒಂದು ಕಾಂಪಿಟೇಷನ್ ಆಗಿದೆ, ರೈಟ್? ಇಟ್ ವಾಸ್ ಇಲೋಕೇಶನ್ ಅಂದರೆ ಸಿದ್ಧ ಭಾಷಣ ಸ್ಪರ್ಧೆ ಅಂತ ಹೇಳ್ತೀವಿ. ಸೊ ನಿಮ್ಮದು ಕಾಂಪಿಟೇಷನ್ ಮುಗಿದು ಹೋಗಿದೆ, ಇಟ್ ಈಸ್ ಓವರ್. ದೆನ್ ಯುವರ್ ಫ್ರೆಂಡ್ ಮುಗಿಸಿ ಬರ್ತೀರಿ, ಅಥವಾ ನಿಮ್ಮ ಮನೆ ಒಳಗೆ ಕೇಳ್ತಾರೆ, ನಿಮ್ಮ ಬ್ರದರ್, ಸಿಸ್ಟರ್, ಫಾದರ್ ಯಾರೋ ಕೇಳ್ತಾರೆ, ನೀ ಹೆಂಗೆ ಮಾತಾಡಿದಿ? ಓಕೆ, how did you, right, speak? How did you speak in the competition? How did you speak in the competition? How, did, WH word. Then did. Okay, this one in the V2 or past form. Then V1, early in the competition. How did you speak in the competition? So ನೀವು ಆನ್ಸರ್ ಹೇಳುವಾಗ I. Okay, I speak the V2 entry spoke. I spoke very well. I spoke very well and I got the first prize. ಚಂದ ಮಾತಾಡಿದೆ, ಫಸ್ಟ್ ಪ್ರೈಸ್ ತಗೊಂಡೆ. I spoke very well and I got the first prize. Right? So we will see some more, ಇನ್ನೊಂದೆರಡು ಮೂರು ಎಕ್ಸಾಂಪಲ್ ಅನ್ನ ನೋಡೋಣ. We will see. We can use any WH word. See, ಈಗ fall. ಈಗ ನಿಮ್ಮ ಮನೆಯೊಳಗ ಒಂದು ಸಣ್ಣ ಹುಡುಗ, ಓಕೆ, ಸೊ ಅಳ್ಕೊತ ಬಂದ ಹೊರಗಡೆಯಿಂದ. ಸೊ ಆವಾಗ ಬಿದ್ದೆ ಅಂತ ಹೇಳ್ತಾನ. ಎಲ್ಲಿ ಬಿದ್ದಿ, ಹೇಗೆ ಬಿದ್ದಿ, ಎಲ್ಲಿ, ವೇರ್. Where did you fall? Where did you fall? ಎಲ್ಲಿ ಬಿದ್ದಿ, ಹೆಂಗೆ ಬಿದ್ದಿ, how did you fall? Okay, so he says or she says, I fell. Follow the V2 entry, fell. I fell in the ground. Ground and ಬಿದ್ದೆ. Okay, fine. Next, why? A. Okay, why did he, she, they, whoever it is, why did he buy it? ಅವ ಒಂದೇನೇ ಕೊಂಡ್ಕೊಂಡಾನ, ನೀವು ಕೇಳ್ತೀರ ಅದನ್ನೇ ಕೊಂಡ್ಕೊಂಡವ. Why did he buy it? Right? Next, he bought. ಆನ್ಸರ್ ಹೇಳುವಾಗ buy ಇದ್ದದ್ದು ಏನಾಗಬೇಕ್ರಿ, he bought. He wanted, ಅಥವಾ ನೀವು ಹೇಳ್ತೀರಿ it was beautiful, so he bought it. It was cheap, so he bought it. ಸೊ ಇತ್ತು ಕೊಂಡ್ಕೊಂಡ, ಚಂದಿತ್ತು ಕೊಂಡ್ಕೊಂಡ. Then how far, ಎಷ್ಟು ದೂರ ಅನ್ನಕ ಏನು ಹೇಳ್ತೀವಿ ನಾವು, how far. ಈಗ ವಾಕಿಂಗ್ ಹೋಗಿ ಬಂದಾರ, ಸೊ ಬಂದಮೇಲೆ ನಾವು ಕೇಳ್ತೀವಿ ಎಷ್ಟು ದೂರ ನಡೆದ್ರು ಅವರು. ಹೌ ಫಾರ್ did, for any person it is did. Did they,
ಓಕೆ, ನಡೆಯೋದಕ್ಕೆ ಏನಂತೀವಿ ನಾವು? ವಾಕ್. ಹೌ ಫಾರ್ ಡಿಡ್ ದೇ ವಾಕ್? 3 ಕಿಲೋಮೀಟರ್ಸ್ ನಡೆದಾರ ಅಂತ ಇಟ್ಕೊಳ್ಳೋಣ. ಸೊ ಆನ್ಸರ್ ಹೇಳ್ತೀವಿ ನಾವು, ದೇ ವಾಕ್ಡ್ 3 ಕಿಲೋಮೀಟರ್ಸ್. ಸೊ ಇನ್ ಸಿಂಪಲ್ ಪಾಸ್ಟ್ ಅಂದರೆ ಪಾಸ್ಟಲ್ಲಿ ಹಿಂದೆ ಮುಗಿದು ಹೋಗಿರೋದ್ರ ಬಗ್ಗೆ ವೆನ್ ವಿ ಆಸ್ಕ್ ದ ಕ್ವಶನ್ಸ್, ಸೊ ವಿ ಯೂಸ್ ಡಿಡ್. Okay, then we have any action word in the V1 form, right? See, for all these questions, now I discussed some of the examples. In all these examples, while asking the questions, we used did. Okay, where did you fall? Right? Why did he bark? How far did they walk? Now we will see some of the questions. This confusion will be there for some of the students. It is true with 2 types of tenses. One is simple present and another one is simple past. ಈಗ ಆಲ್ರೆಡಿ ನಾವೇನು ಕಲ್ತೀವಿ? ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಕ್ವಶನ್ ಮಾಡುವಾಗ ಡೂ ಆರ್ ಡಸ್. ಸಿಂಪಲ್ ಪಾಸ್ಟ್ ಅಲ್ಲಿ ಕ್ವಶನ್ ಮಾಡುವಾಗ ಡಿಡ್. ಬಟ್ some of the questions they don't take do or does and did. We will see some questions. See, who teaches English? See, this question is in present. Teaches, right? ಅದನ್ನೇ ನಾವು ಪಾಸ್ಟ್ ಅಲ್ಲಿ ಹೇಳುವಾಗ, ಈಗ ಡಿಗ್ರಿ ಮಾಡಿರ್ತಾರೆ ಬಟ್ ಏನು ಇಂಗ್ಲೀಷ್ ಬರಲ್ಲ, ಮನೆಯಾಗ ಅಂತಿರ್ತಾರೆ, ಯಾರು ಇಂಗ್ಲೀಷ್ ಕಲಿಸಿದ್ರು ನಿಮಗೆ? ಯಾರು ಕಲಿಸ್ತಾರೋ? ಹೂ ಟೀಚಸ್ ಇಂಗ್ಲೀಷ್. ಯಾರು ಕಲಿಸಿದ್ರು? ಹೂ ಟಾಟ್ ಇಂಗ್ಲೀಷ್. ನೋಡ್ರಿ, ಇನ್ ದೀಸ್ 2 ಸೆಂಟೆನ್ಸಸ್ ವಿ ಡೋಂಟ್ ಹ್ಯಾವ್ ಡೂ, ಡಸ್, ಡಿಡ್, ಏನೂ ಇಲ್ಲ. ಯಾಕೆ ಅಂತ ನಾವು ಕೇಳಿದಾಗ ಕೆಲವು ಜನ ಹೇಳ್ತಾರೆ ಹೂ ಅಂತ ಇದ್ದಾಗ ಡೂ ಡಸ್ ಬರಲ್ಲ. ನೋ, nothing like that. ಹಾಗಲ್ಲ. I will write one more question. Which bus, okay, goes first? ಈಗ ನೀವು ಬಸ್ ಸ್ಟಾಪಿಗೆ ಹೋಗ್ತೀರಿ, ನೀವು ಹೋಗೋ ಊರಿಗೆ ಒಂದು ಎರಡು ಬಸ್ ನಿಂತಾವು. ಅವಾಗ ನಾವು ಹೋಗಿ ಕೇಳ್ತೀವಿ ಡ್ರೈವರ್ಗೆ, ಯಾವ ಬಸ್ ಫಸ್ಟ್ ಹೋಗುತ್ತಾ? ವಿಚ್ ಬಸ್ ಗೋಸ್ ಫಸ್ಟ್? ಆಲ್ರೆಡಿ ಈಗ ಬಸ್ ಹೋಗಿತ್ತು ಅಂದ್ರೆ ಹೆಂಗೆ ಕೇಳ್ತೀವಿ? ಯಾವ ಬಸ್ ಮೊದಲು ಹೋಯಿತು? ವಿಚ್ ಬಸ್ ವೆಂಟ್ ಫಸ್ಟ್? ವಿಚ್ ಬಸ್ ವೆಂಟ್ ಫಸ್ಟ್? ಸೊ ವಿ ವಿಲ್ ಸಿ ವೈ. ಈ ಎಲ್ಲ ಪ್ರಶ್ನೆಗಳಲ್ಲಿ ಯಾಕೆ ಡೂ, ಡಸ್, ಡಿಡ್ ಇಲ್ಲ ಅನ್ನೋದನ್ನು ನೋಡೋಣ. ಹೂ ಟೀಚಸ್ ಇಂಗ್ಲಿಷ್? ಓಕೆ, ಸೊ ಯಾರೋ ನಿಮಗೆ ಏನಂದರೆ ರಾಧಾ ಮಿಸ್ ಅನ್ನೋರು ಕಲಿಸ್ತಾರೆ ಅಂತ ಇಟ್ಕೊಳ್ಳೋಣ. ರಾಧಾ ಮೇಡಮ್, ಓಕೆ, ಟೀಚಸ್ ಇಂಗ್ಲಿಷ್. ರಾಧಾ ಮೇಡಮ್ teaches English. So what is the answer here? Radha madam. Subject, verb, object. Here now English nalla sentence anna divide ಮಾಡ್ತೀವಿ. See, next, who taught English? ಯಾರು ಕಲಿಸಿದ್ರು? ಅವಾಗನೂ ಹೇಳ್ತೀವಿ ರಾಧಾ ಮೇಡಮ್ ಕಲಿಸಿದ್ರು. ರಾಧಾ ಮೇಡಮ್ taught English. ಯಾವ ಬಸ್ ಮೊದಲು ಹೋಯಿತು? ವಿಚ್ ಬಸ್ ಗೋಸ್ ಫಸ್ಟ್? ಯಾವ ಬಸ್ ಮೊದಲು ಹೋಗುತ್ತೆ? ಓಕೆ, ಸೊ ಯೆಲ್ಲೋ ಕಲರ್ ಬಸ್ ಹೋಗೈತೆ ಅಂತ ಇಟ್ಕೊಳ್ಳೋಣ. ಯೆಲ್ಲೋ ಬಸ್ ಗೋಸ್ ಫಸ್ಟ್. ಒಂದು ಕೆಂಪು ಬಸ್ ಐತಿ, ಒಂದು ಯೆಲ್ಲೋ ಐತಿ, ಅಥವಾ ಒಂದು ಬ್ಲೂ ಐತಿ. ಅವ್ರು ಹೇಳ್ತಾರೆ ಯೆಲ್ಲೋ ಬಸ್ ಹೋಗ್ತೈತ್ರಿ ಮೊದಲು. ಯೆಲ್ಲೋ ಬಸ್ ಗೋಸ್ ಫಸ್ಟ್.
ವಿಚ್ ಬಸ್ ವೆಂಟ್ ಫಸ್ಟ್. ಓಕೆ, ಬ್ಲೂ ಬಸ್ ಮೊದಲು ಹೋಯ್ತು. ಬ್ಲೂ ಬಸ್ ವೆಂಟ್ ಫಸ್ಟ್. ಸಿ, in all these questions, in all these answers, ella answer nodri subject, subject, subject. In simple present and in simple past, when we ask the questions, if the answer is in the first part of the sentence, that is a subject. Simple present ಅಥವಾ simple past ಅಲ್ಲಿ ನಾವು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಆರಂಭದಲ್ಲಿನೇ, ಅದನ್ನೇ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ, ಆರಂಭದಲ್ಲಿನೇ ನಮಗೆ ಉತ್ತರ ಸಿಕ್ತಿತ್ತು ಅಂದರೆ ಆ ಪ್ರಶ್ನೆಗಳಲ್ಲಿ ನಾವು ಏನು ಯೂಸ್ ಮಾಡಬಾರ್ದ್ರಿ, ಡೂ ಡಸ್ ಯೂಸ್ ಮಾಡಬಾರ್ದು. ನಾವು ಆಲ್ರೆಡಿ ಮೊದಲು ನೋಡಿರುವಂಥ ಪ್ರಶ್ನೆಗಳಲ್ಲಿ ಈಗ ನೋಡ್ರಿ, ವೆನ್ ಡೂ ಯು ಗೆಟ್ ಅಪ್, ಇಲ್ಲಿ ಡೂ ಇದೆ, ಆನ್ಸರ್ ಏನು ಹೇಳ್ತೀರಿ, ಐ ಗೆಟ್ ಅಪ್ ಆಟ್ 6 o'clock. ಆನ್ಸರ್ ಎಲ್ಲಿ ಬಂತು, ಎಂಡ್ ಆಫ್ ದ ಸೆಂಟೆನ್ಸ್, ಆಬ್ಜೆಕ್ಟ್. ಐ ಗೆಟ್ ಅಪ್ ಆಟ್ 6 o'clock. ಆನ್ಸರ್ ಯಾವುದು, 6 o'clock, ಲಾಸ್ಟಿಗೆ ಬರ್ತದೆ ಆಬ್ಜೆಕ್ಟ್. ಸೊ ಯಾವಾಗ ಆಬ್ಜೆಕ್ಟ್ ಪಾರ್ಟಲ್ಲಿ ಆನ್ಸರ್ ಇರುತ್ತೆ ಅಲ್ಲಿ ಡೂ ಡಸ್ ಡಿಡ್ ಬರುತ್ತೆ. ವೆನ್ ದ ಆನ್ಸರ್ ಈಸ್ ಇನ್ ದ ಸಬ್ಜೆಕ್ಟ್ ಪಾರ್ಟ್ ವಿ ಡೋಂಟ್ ಹ್ಯಾವ್ ಡೂ ಡಸ್ ಡಿಡ್. ಹೌ ಡೂ ಯು ಗೋ ಟು ಸ್ಕೂಲ್? ಓಕೆ, ಐ ಗೋ ಆನ್ ಬೈಸಿಕಲ್, ಆನ್ಸರ್ ಅಲ್ಲಿದೆ ಆನ್ ಬೈಸಿಕಲ್, ಲಾಸ್ಟಿಗೆ ಆಬ್ಜೆಕ್ಟ್ ಪಾರ್ಟ್. ಓಕೆ, ವಾಟ್ ಡಿಡ್ ಯು ಬ್ರಿಂಗ್? ಐ ಬ್ರಾಟ್ ಬುಕ್ಸ್, ಆನ್ಸರ್ ಅಲ್ಲಿದೆ ಕೊನೆಗೆ ಬುಕ್ಸ್, ಆಬ್ಜೆಕ್ಟ್. ಸೊ ವೆನ್ ಆನ್ಸರ್ ಈಸ್ ಇನ್ ದ ಆಬ್ಜೆಕ್ಟ್ ಪಾರ್ಟ್ ವಿ ಹ್ಯಾವ್ ಡೂ ಡಸ್ ಡಿಡ್. ವೆನ್ ದ ಆನ್ಸರ್ ಈಸ್ ಇನ್ ದ ಸಬ್ಜೆಕ್ಟ್ ಪಾರ್ಟ್ ವಿ ಡೋಂಟ್ ಹ್ಯಾವ್ ಡೂ ಡಸ್ ಡಿಡ್. ಓಕೆ, ಸೊ these are some of the examples that what we learned today in simple past, how to ask yes or no questions and WH questions. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ನಾವು ನಮ್ಮ DDNK ಅಸೋಸಿಯೇಷನ್ಸಲ್ಲಿ 12ನೇ ತಾರೀಕಿನಿಂದ ಇದೇ ತಿಂಗಳು ಜೂನ್ ಮಂತ್ 12th ಆನ್ಲೈನ್ ಲೈವ್ ಸ್ಪೋಕನ್ ಇಂಗ್ಲಿಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್, ಸೊ ಆ ಕೋರ್ಸನ್ನು ಆನ್ಲೈನ್ ಲೈವ್ ಕೋರ್ಸಸ್ಸನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಈ ವಿಡಿಯೋನ ನೋಡುವಂಥವರಲ್ಲಿ ಯಾರಿಗಾದರೂ ಸ್ಪೋಕನ್ ಇಂಗ್ಲೀಷನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇರುವವರು ಏನಿದೆಯಲ್ಲ, ಏನಂದರೆ ಈ ಒಂದು ನೀವು ನಂಬರ್ಗೆ ನೀವೇನು ಮಾಡ್ಬೋದು, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. 9496446600. ಓಕೆ, ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಆನ್ಲೈನ್